ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರಗೊಳ್ತಾ ಇದೆ. ಅಮೆರಿಕ ದಾಳಿದ ಬೆನ್ನಲ್ಲೇ ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಲಿಕ್ಕೆ ಇರಾನ್ ನಿರ್ಧಾರವನ್ನು ಮಾಡಿದೆ. ಈ ಹರ್ಮುಜ್ ಜಲಸಂಧಿ ಬಂದ್ ಆದರೆ ತೈಲ ಸಾಗಣೆಗೆ ಬಹಳ ದೊಡ್ಡ ಸಂಕಟ ಎದುರಾಗುತ್ತೆ. ಭಾರತ ಸೇರಿದಂತೆ ಅನೇಕ ದೇಶಗಳಿಗೆ ತೈಲ ಸರಬರಾಜಾಗೋದು ಹರ್ಮುಜ್ ಜಲಸಂಧಿಯ ಮೂಲಕವೇ. ಹೀಗಾಗಿ ಭಾರತದಲ್ಲೂ ಕೂಡ ತೈಲದ ಅಭಾವ ಸೃಷ್ಟಿಯಾಗುತ್ತೆ. ಕಾರಣ ದರ ಏರಿಕೆಯೂ ಆಗುತ್ತೆ. ಇರಾನ್ನಿಂದ 15 ಲಕ್ಷ ಡಾಲರ್ನ ತೈಲವನ್ನು ಭಾರತಕ್ಕೆ ಪೂರೈಕೆ ಮಾಡುತ್ತೆ. ಇದೀಗ ತೈಲ ಪೂರೈಕೆ ಸ್ಥಗಿತವಾಗುವ ಆತಂಕ ಕಾಡ್ತಾ ಇದೆ. ಭಾರತದಲ್ಲಿ ತೈಲ ಬೆಲೆ ಲೀಟರ್ಗೆ 10 ರೂಪಾಯಿಯಿಂದ 15 ರೂಪಾಯಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ನೋಡಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಪ್ರತಿಯೊಂದು ದಿನಬಳಕೆಯ ವಸ್ತುಗಳು ಜಾಸ್ತಿ ಆಗುತ್ತೆ. ಬೆಳಗ್ಗೆ ತರಕಾರಿ ಜಾಸ್ತಿ ಆಗುತ್ತೆ, ದವಸ ಧಾನ್ಯ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಕೂಡ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಷ್ಟಕ್ಕೆ ಸಿಲುಕಬೇಕಾದಂಥ ಅನಿವಾರ್ಯತೆ ಭಾರತಕ್ಕೂ ಕೂಡ ಕಾದಿದೆ. ಯಾಕೆ ಅಂತ ಹೇಳಿದ್ರೆ, ನೇರವಾಗಿ ಹರ್ಮುಜ್ ಜಲಸಂಧಿಯ ಮೂಲಕ ಸಾಗಾಟ ಆದರೆ ಕಡಿಮೆ ವೆಚ್ಚದಲ್ಲಿ ಸಾಗಣೆ ವೆಚ್ಚ ಕಡಿಮೆ ಆಗುತ್ತೆ. ಕಡಿಮೆ ವೆಚ್ಚದಲ್ಲಿ ಭಾರತಕ್ಕೆ ಹಿಂದೂ ಮಹಾಸಾಗರದ ಮೂಲಕ ಬಂದು ತಲುಪುತ್ತೆ. ಒಂದು ವೇಳೆ ಈ ಹರ್ಮುಜ್ ಜಲಸಂಧಿ ಬಂದ್ ಆಗಿಬಿಟ್ರೆ ಸುತ್ತಿ ಬಳಸಿ ಬರಬೇಕಾಗತ್ತೆ. ಸಾಗಾಟದ ವೆಚ್ಚವೇ ಜಾಸ್ತಿ ಆಗುತ್ತೆ. ಹೀಗಾಗಿ ಅದರ ಬರೆ ಸಾಮಾನ್ಯ ಜನರ ಮೇಲೆ ಬೀಳುತ್ತೆ. ಇದೀಗ ಇದೇ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಪೆಟ್ರೋಲಿಯಂ ಡೀಲರ್ ಅಸೋಸಿಯೇಷನ್ ಅಧ್ಯಕ್ಷ ಬಾಲಾಜಿ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ. ಇಸ್ರೇಲ್ ಮತ್ತು ಇರಾನ್ನಲ್ಲಿ ನಡೀತಾ ಇರುವಂತಹ ಮಹಾ ಯುದ್ಧ ಅದರ ಪರಿಣಾಮ ನೇರವಾಗಿ ಈಗ ಭಾರತ ಮೇಲೆ ಆಗ್ತಾ ಇರುವಂಥದ್ದು. ತೈಲ ಬೆಲೆಯ ಆಮದಿನಲ್ಲಿ ಸಾಕಷ್ಟು ಏರುಪೇರು ಆಗುವಂಥದ್ದು, ತೈಲ ಬೆಲೆ ಏರಿಕೆ ಆಗುವಂತಹ ಭೀತಿ ಕೂಡ ಈಗ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಬೆಂಗಳೂರು ಪೆಟ್ರೋಲ್ ಓನರ್ಸ್ ಅಸೋಸಿಯೇಷನ್ನ ಬಾಲಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಚೇರ್ಮನ್ ಕೂಡ ಇದ್ದಾರೆ. ಏನೇನು ಆಗ್ಬೋದು, ಏನೇನು ಬೆಲೆ ಏರಿಕೆ ಆಗತ್ತಾ, ಅಥವಾ ಅಲ್ಲಿಂದ ಆಗ್ತಾ ಇರೋಂಥ ಆಮದಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಅವರಿಂದಲೇ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರ್, ಮುಖ್ಯವಾಗಿ ಇರಾನ್ನಿಂದ ನಮಗೆ ಎಷ್ಟು ಬ್ಯಾರಲ್ಗಳು ಅಥವಾ ಅದು ಹೇಗೆ ನೀವು ಹೇಳ್ತೀರಿ, ಅದನ್ನ ಅಂಕಿಅಂಶಗಳು ಎಷ್ಟು ಭಾರತಕ್ಕೆ ಬರ್ತಿತ್ತು, ಮುಂದೆ ಯಾವ ರೀತಿ ಕೊರತೆ ಉಂಟಾಗ್ಬೋದು? ಇರಾನ್ ಮೇಲೆ ದಾಳಿ ನಡೆದಿದ ಮೇಲೆ ಇರಾನ್ ಅವರು ಆ ಜಲಸಂಧಿನೇ ಮುಚ್ಚಬೇಕು ಅಂತ ಡೆಸಿಷನ್ ತಗೊಂಡಿದ್ದಾರೆ. ಈ ಡೆಸಿಷನ್ ತಗೊಂಡಿದ ಮೇಲೆ ನಮಗೆ ಏನು ನಾವು ರಫ್ತು ಮಾಡ್ಕೊತಾ ಇದ್ದೀವಿ ಅದು ಬರೋದು ಸ್ವಲ್ಪ ಡೌಟ್ ಆಗಿದೆ. ಆದರೂ ನಮ್ಮ ಭಾರತ ಸರ್ಕಾರ ಅದನ್ನು ಬೇರೆ ರೀತಿಯಲ್ಲಿ ಹೊರೈಕೆ ಮಾಡೋಕ್ಕೂ ಪ್ರಯತ್ನ ಪಟ್ಟು ರೇಟುಗಳನ್ನು ಅಂದರೆ ಗ್ರಾಹಕರಿಗೆ ಹೊರ ಬೀಳದೆ ನೋಡ್ಕೊತಾರಂತ ನಾವೆಲ್ಲ ಅನ್ಕೊತಾ ಇದ್ದೀವಿ. ಇನ್ ಕೇಸ್ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ರಫ್ತು ಮಾಡ್ಕೊಳ್ಳೋದೇನನ್ನ ತೊಂದರೆ ಆಗಿದರೆ ಸ್ವಲ್ಪ ರೇಟಿನ ಏರುಪೇರು ಆಗ್ಬೋದು. ಆಮೇಲೆ ನಮ್ಮ ರುಪಿ ವ್ಯಾಲ್ಯೂನು ಕಡಿಮೆ ಆಗಿ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗೋದ್ರಿಂದ ತೈಲ ರಫ್ತು ಮಾಡ್ಕೊಳ್ಳೋದಲ್ಲಿ ಸ್ವಲ್ಪ ಕಾಸ್ಟ್ಲಿ ಬೀಳ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಸರ್, ನಾವು ಇಂಪೋರ್ಟ್ ಮಾಡ್ಕೊಡ್ತಾ ಇರೋಂಥದ್ದು ಅಲ್ಲಿಂದ ಇರಾನ್ನಿಂದ. ಸರ್, ಈಗ ತಿಂಗಳ ಲೆಕ್ಕನೋ ದಿನದ ಲೆಕ್ಕನೋ ಹೇಗೆ ಸರ್? ಅದು ಎಷ್ಟು ಎಕ್ಸಾಕ್ಟ್ ಫಿಗರ್ ಎಷ್ಟು ಇಂಪೋರ್ಟ್ ಮಾಡ್ಕೊತೀವಿ? ಇನ್ನೇನಾದರೂ ಇದು ಸ್ಟಾಪ್ ಆದ್ರೆ ಅಂದರೆ ತಾವು ಹೇಳ್ದಂಗೆ ಹಾರ್ಮುಜ್ ಜಲಸಂಧಿ ಅದು ಹಾರ್ಮುಜ್ ಜಲಸಂಧಿ ಮುಚ್ಚಲ್ ಮುಂದಾದರೆ ನಮಗೆ ಯಾವ ರೀತಿ ನಷ್ಟ ಆಗುತ್ತೆ, ಪ್ರೈಸ್ ಯಾವ ರೀತಿ ಹೈಕ್ ಆಗ್ಬೋದು ಸರ್? ಈಗ ನಾವು ಏನು ಇರಾನಿಂದ ಹೊರೈಕೆ ಮಾಡ್ಕೊತಾ ಇದ್ದೀವೋ ಅದು ಕೊರತೆ ಆಗುತ್ತೆ. ನಾವೇನು 10-15 ಲಕ್ಷ ಕೋಟಿ ಟನ್ನು ಕ್ರೂಡ್ ಆಯಿಲ್ನ ನಾವು ಸರಫರಾ ಮಾಡ್ಕೊತಾ ಇದ್ದೀವಿ. ಎವ್ರಿ ಡೇ ಆಲ್ಮೋಸ್ಟ್ ಬರ್ತಾ ಇದೆ ಅಂತ ನನಗೆ ಬಂದಿರೋ ಸುದ್ದಿ. ಈಗ ಅದನ್ನು ನಾವು ಬೇರೆ ದೇಶದಿಂದ ತಗೋಬೇಕು ಅಂದ್ರೇನು ಇಟ್ ಟೇಕ್ಸ್ ಲಿಟಲ್ ಬಿಟ್ ಟೈಮ್. ಆ ದೇಶಗಳಿಂದ ಮಾತಾಡಿಕೊಂಡು ನಾವು ತರಬೇಕು. ಆಮೇಲೆ ನಮಗೆ ರಷ್ಯಾ ಹೃತ್ಪೂರ್ವಕವಾಗಿ ಅವರು ನಮ್ಮ ರೂಪೀಸ್ ತಗೊಂಡು ನಮಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅದರಿಂದ ಅಂಥ ಪರಿಣಾಮ ಬೀಳಲ್ಲ ಅಂತ ನಾನು ಅನ್ಕೊಂತೆ. ಇನ್ನು ನಮ್ಮ ಭಾರತ ಸರ್ಕಾರ ಭಾಳ ದೃಢವಾಗಿದೆ, ಗಟ್ಟಿಯಾಗಿದೆ. ಬೇರೆ ಕಂಟ್ರಿಗಳಿಂದನೂ ನಾವು ತಗೊಳ್ಳೋ ಅಂಥ ಶಕ್ತಿನೂ ನಮ್ಮ ಹತ್ರ ಇದೆ. ಬಟ್ ಸ್ವಲ್ಪ ಮೇರೆಗೆ ಹೇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಒಟ್ಟಾರೆ ಇದು ಬಾಲಾಜಿ ಅವರು ಹೇಳ್ತಾ ಇರುವಂಥದ್ದು ಬೆಲೆ ಏರಿಕೆ ಆಗ್ಬೋದು, ಆಗದೇನೆ ಇರ್ಬೋದು. ಕೇಂದ್ರ ಸರ್ಕಾರದ ನಡೆ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅನ್ನುವಂಥ ಮಾಹಿತಿಯನ್ನು ಇವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನದಾಬ್ ಜೊತೆ ಗಣೇಶ್ ಹೆಗ್ಡೆ, TV5 ಬೆಂಗಳೂರು.